ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಹೋಮ್ ಮೇಡ್ ಫ್ರೆಂಚ್ ಫ್ರೈ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ನಾವು ಹೊರಗಡೆಯಿಂದ ಯಾವ ಥರ ತೊಗೊಬಂದು ತಿಂತೀವೋ ಸೊ ಅದೇ ಟೇಸ್ಟಲ್ಲೇ ಇರುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿದೆ, ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಸೊ ಮೊದಲಿಗೆ ಇಲ್ಲಿ ನಾನು 2 ಗೆಡ್ಡೆ ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಸೊ ಅದನ್ನು ನೀಟಾಗಿ ತೊಳೆದು ಅದಾದಮೇಲೆ ಸಿಪ್ಪೆನ ತೊಗೋತಾ ಇದ್ದೀನಿ. ಸೊ ನೀಟಾಗಿ ಆಲೂಗೆಡ್ಡೆ ಸಿಪ್ಪೆಲ್ಲ ತೊಗೊಂಡು ಅದಾದಮೇಲೆ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅದನ್ನು ಅಷ್ಟು ಯೂಸ್ ಮಾಡ್ಬೋದು. ಸೊ ನನ್ನ ಮಗನ ಒಬ್ಬನಿಗೆ ಮತ್ತು ನಮ್ಮ 3 ಜನಕ್ಕಷ್ಟೇ ಅಲ್ವಾ, ಸೊ ಸಾಕಾಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸು ಅವ್ನಿಗೆ ಏನೇನಾದರೂ ಕೊಡ್ತಾನೆ ಇದ್ದೀವಿ. ಸೊ ಹೊರ್ಗಡೆ ತರೋದು ಕೊಡೋದಕ್ಕಿಂತ ಮನೇಲೇ ಮಾಡೋದ್ರಿಂದ ಸೊ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಹಾಗಾಗಿ ಮನೇಲೇ ಮಾಡ್ತೀನಿ ನಾನು ಆದಷ್ಟು. ಸೊ ಇವಾಗ ನೀಟಾಗಿ ಕಟ್ ಮಾಡಿದ್ದಾದಮೇಲೆ ಈ ಥರ ಸ್ಲೈಡ್ಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಮಧ್ಯಕ್ಕೆ ಈ ಥರ ಕಡ್ಡಿ ಟೈಪ್ ಕಟ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಬೌಲಲ್ಲಿ ನೀರು ತೊಗೊಂಡು ಸ್ವಲ್ಪ ಉಪ್ಪನ್ನು ನೆನೆಸಿ ಇಟ್ಕೊಳ್ಳಿ. ನೀವು ಏನು ಕಟ್ ಮಾಡ್ತೀರಾ ಆಲೂಗೆಡ್ಡೆ ಪೀಸಸ್ಸು ಅದನ್ನು ಬೌಲ್ಗೆ ಹಾಕ್ಕೋಬೇಕು, ಏಕೆಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬೌಲ್ಗೆ ಉಪ್ಪಿನ ನೀರು ಏನಿರುತ್ತೆ ಅದರೊಳಗಡೆ ಹಾಕಿ ನೆನೆಸಿ ಇಟ್ಕೋಬೇಕು, ತೊಳ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಪೀಸಸ್ಸು. ಅದರೊಳಗಡೆ ಒಂದು ಲೋಟದಷ್ಟು ನೀರನ್ನ ಕುದಿಯೋಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಈಗ ಏನು ಪೀಸಸ್ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ತಾಯಿದ್ದೀನಿ. ಒಂದು ಕುದಿ ಬರ್ಸ್ಕೊತೀನಿ ಅಷ್ಟೇ, ಉಪ್ಪು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು. ತೀರ ಬೇಯಿಸೋಕೆ ಹೋಗ್ಬಿಡಿ, ಒಂದೇ 1 ನಿಮಿಷ ಅದು ಬೆಂದರೆ ಸಾಕು. ಸೊ ಈ ಥರ ಕುದಿವಾಗ ಆಫ್ ಮಾಡಿ ಸೋಸ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿ ನೀರು ಹೀರ್ಕೊಂಡ ಮೇಲೆ ಎಣ್ಣೆಗೆ ಬಿಡ್ತಾಯಿದ್ದೀನಿ. ತಕ್ಷಣವೇ ಹಾಕೋಕ್ಕೆ ಹೋಗಬೇಡಿ, ಸೊ ಸಿಡಿದು ಬಿಡುತ್ತೆ ಎಣ್ಣೆ. ಸೊ ನೀರು ಸ್ವಲ್ಪನೂ ಕೂಡ ಇರಬಾರ್ದು, ಕಾಟನ್ ಬಟ್ಟೆಲಿ ಒರೆಸಿ ಅದಾದಮೇಲೆ ಹಾಕೋತಾ ಇದ್ದೀನಿ. ಸೊ ಇವಾಗ ನೋಡಿ ಯಾವ ಥರ ಚೆನ್ನಾಗಿ ಕರಿತಾ ಇದೆ ಅಂದ್ಬಿಟ್ಟು. ಸ್ವಲ್ಪ ಲೈಟಾಗಿ ಕಲರ್ ಕೂಡ ಬರ್ತಾ ಇದೆ. ಇದನ್ನು ಡಬಲ್ ರೋಸ್ಟ್ ಕೂಡ ಮಾಡ್ಬೋದು. ಸೊ ಇವಾಗ ಲೈಟಾಗಿ ಸ್ವಲ್ಪ ಕಲರ್ ಬರ್ತಾ ಇದೆ. ಇದು ಕಲರ್ ಬರುವಾಗ ನಾನು ಇವಾಗ ಒಂದು ಸಲ ಎತ್ತಿಟ್ಕೊಂಡು ಸ್ಟವ್ನ ಮತ್ತೆ ಎಣ್ಣೆನ ಪುನಃ ಕುದಿಸ್ಕೊತೀನಿ. ಸೊ ಹಾಗೇ ಹಾಕಿಬಿಟ್ರೆ ಅದು ನೀಟಾಗಿ ಕಲರ್ ಬರಲ್ಲ ಮತ್ತು ಒಳಗಡೆ ಕೂಡ ಬೆಂದಿರಲ್ಲ. ಹಾಗಾಗಿ ಮತ್ತೆ ಅದನ್ನು ಆಫ್ ಮಾಡಿ ಮತ್ತೆ ಕುದಿಸ್ಕೊತಾ ಇದ್ದೀನಿ. ಕುದಿಸಿ ಆದಮೇಲೆ ಸೆಕೆಂಡ್ ರೌಂಡ್ ಕೂಡ ಹಾಕ್ತಾಯಿದ್ದೀನಿ. ಇವಾಗ ತುಂಬ ರೋಸ್ಟೆಡ್ ಆಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಅದಕ್ಕೆ ಡಬಲ್ ರೋಸ್ಟ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಎಷ್ಟು ಕಲರಾಗಿ ಬರ್ತಾಯಿದೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಕಂಪ್ಲೀಟಾಗಿ ಆಗಿದೆ. ಇದನ್ನು ನೀವು ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡಿ ಕೂಡ ತಿನ್ಬೋದು. ಸೊ ತಿನ್ನುವಾಗ ಈ ಥರ ಎಣ್ಣೆಗೆ ಹಾಕಿ ಕರ್ಕೊಂಡು ಆಮೇಲೆ ಉಪ್ಪು ಖಾರ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡಿ ತಿನ್ಬೋದು. ಸೊ ಈಗ ಫೈನಲಿಯಾಗಿ ಆಗಿದೆ. ಎಲ್ಲವೂ ಕೂಡ ಆದಮೇಲೆ ಎಣ್ಣೆ ಸೋರಕ್ಕೆ ಹಾಕ್ಕೊಂಡಿದೆ. ಅದೇ ಪಾತ್ರೆಗೆ ಸ್ವಲ್ಪ ಚಿಲ್ಲಿ ಪೌಡರು ಹಾಗೆ ಸ್ವಲ್ಪ ಸಾಲ್ಟು, ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸೊ ಸೈಡ್ ಡಿಶ್ಶಾಗಿ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ಈಗ ಫೈನಲಿಯಾಗಿ ಇಷ್ಟ ಆಯಿತು. ಒಂದು ವೇಳೆ ನೀವು ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡ್ತೀನಿ ಅನ್ನೋದಿದ್ದರೆ ಉಪ್ಪು ಖಾರ ಹಾಕ್ತೇನೆ ಹಾಗೆಯೇ ಇಟ್ಕೊಂಡು ಆಮೇಲೆ ಎಣ್ಣೆಲಿ ಕರೆದು ಉಪ್ಪು ಮತ್ತು ಖಾರದ ಪುಡಿನ ಮಿಕ್ಸ್ ಮಾಡಿ ಇಟ್ಕೊಬೋದು, ತಿನ್ಬೋದು. ಸೊ ಫೈನಲಿಯಾಗಿ ಇಷ್ಟ ಆಯಿತು ನೋಡಿ. ಟೊಮೆಟೊ ಕೆಚಪ್ ಜೊತೆ ತಿಂದ್ರಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.